ಏನ್ ಬ್ರದರ್ ಇಲ್ಲೇ ಕರ್ಕೊಂಬಂದೆ? ಗಂಟಕ್ಕೆ ತಿನ್ನಕ್ ಬಂದ. ಏಯ್ ಸುಂದರ, ಎಲ್ಲ ರೆಡಿ ಮಾಡಿದ್ದೀನಿ. ಶಾಪಿಂಗ್ ಕಾಂಪ್ಲೆಕ್ಸ್ ಹೋಗಿದ್ದಾಳೆ, 10 ನಿಮಿಷ ಬಂದ್ಬಿಡ್ತಾಳೆ. ಕಿಡ್ನಾಪ್ ಆಗ್ಬಿಡೋಣ. ಓಕೆ? ಇಂಥ ಬಿಸಿ ರಸ್ತೆಯಲ್ಲಿ ಮಾಡ್ತಾ ಇದೀವಲ್ಲ, ಯಾರಾದ್ರೂ ನೋಡಿದ್ರೆ ಪೊಲೀಸಿಗೆ ಗೊತ್ತಾದ್ರೆ? ಅದಕ್ಕೊಂದು ಮಂತ್ರ ಇಟ್ಟಿದ್ದೀನಿ. ಇದೇನ್ ಗೊತ್ತಾ? ಇದನ್ನ ಅವಳ ಹತ್ರ ತಗೊಂಡೋಗಿ ಅವಳು ಮುಖ ಹತ್ರ ಹಿಡಿದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಹಾಗೆ ಒಂಥರ ಅಂತ. ಏ ನಂದು, ನೀನ್ ಯಾಕೆ ನಿನ್ ಮುಖ ಹತ್ರ ತಗೊಂಡೋದೆ? ನೀನ್ ನಂದು. ಓ ಶೇಟ್ ಯಾರ್. ಇವಾಗ ಏನ್ ಮಾಡುದು? ಆ ಕೆಲಸ ನಾನು ಮಾಡ್ಬಿಟ್ರೆ ಅಯ್ಯೋ, ಬೇರೆ ಯಾರು ಕಿಡ್ನಾಪ್ ಮಾಡ್ತಿದ್ರಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ಅವಳು ನಾ ಕಿಡ್ನಾಪ್ ಮಾಡ್ಬೇಕ್ರಿ. ಬೇರೆ ಛತ್ ಹೇಳಿಕೆ. ರಿವರ್ಸಲ್ ಹೋಗ್ತೀಯಾ? Go back. Go. Hello, you don't worry about them, okay? Actually, what happened, you know, I was just watching a football, you know. Hey, 1 minute, man. ಯಾಕೆ ಇಷ್ಟೊಂದು ಸ್ಪೀಡಾಗಿ ಹೋಗ್ತಾ ಇದೀಯಾ? ಗೋ ಸ್ಲೋ. ಲೆಫ್ಟ್ ಟರ್ನ್, ರೈಟ್ ಟರ್ನ್, ಸ್ಟ್ರೈಟ್, ಗೇರ್ ಚೇಂಜ್, ಎತ್ಪು, ಗೋ ಬ್ಯಾಕ್, ಹಟ್. ಎಲ್ಲ ಗೊತ್ತಾಗೆ ನಾನು ಇಲ್ಲಿ ಬಂದಿರೋದು. ಇನ್ನು 1 ನಿಮಿಷದಲ್ಲಿ ಪಟಾಪಟ ನಿಂಗೆ ಯಾವಾರ ಮುಗಿಸ್ಬಿಡ್ತೀನಿ. ಒಂದಂಗೆ ನಿನ್ಗೇನು ಆಗಿಲ್ಲ ತಲೆನವ? ಯಾವ್ದ ಜಾತಿ ಮರಿ ಒಳ್ಳೆ ನಿಗ್ರಿ ಎಕ್ತಾ ಕೂತದೆ. ಬಾಳೆ ಬಲೆಯಲ್ಲಾಗತ್ತೆ.
Hey, you fight very good, Sadi. किसी पाले पाले तो क्यों सलाती क्यों सलाती किसी पाले तो ದಡಿ ನನ್ ಮಗ ಯಾವ ಭಾಷೆ ಮಾತಾಡ್ತೀನಿ ಅಂತ ಗೊತ್ತಾಗ್ತಿದಿಲ್ಲ. ಇದೊಳ್ಳೆ ಕರ್ಮ ಆಯ್ತು. ಕನ್ನಡ ಟಕ್ಕರು ಕನ್ನಡ ನೀನ್ ಕನ್ನಡದಲ್ಲ. ಅಯ್ಯೋ ಸರ್, ನಿಮ್ ಕನ್ನಡ ಗೊತ್ತಾ? ನಾನ್ ಯಾವ ಸರ್ ನೋಡಿದ್ರು ಗೊತ್ತಾಗ್ತಿಲ್ವ ನಾನ್ ಕನ್ನಡದವನು ಅಂತ. ಮೊದಲೇ ಹೇಳ್ಬಾರ್ದನಲ್ಲ ಸರ್. ಅದು ಫಸ್ಟ್ ಟೈಮ್ ಮರಿಷಸ್ಲಿ ಕನ್ನಡ ಲ್ಯಾಂಗ್ವೇಜ್ ಕೇಳಿದ್ನ, ಸಂತೋಷದಲ್ಲಿ ಹೋಗೋಗ್ಬಿಟ್ಟೆ. ದಯವಿಟ್ಟು ಕ್ಷಮಿಸಿ. ಪರವಾಗಿಲ್ಲ ಬಿಡು, ಹೆಂಗೋ ನನ್ ಮಗಳು ಕಾಪಾಡ್ದಲ್ಲ ಅಷ್ಟೇ ಬಹಳ ಸಂತೋಷ. ನಿಮ್ ಮಗಳ? ನನ್ ಮಗಳು. ಅದಕ್ಕೆ ಯಾಕೆ ದೊಡ್ಡ ಮಾತು? ಇಂಡಿಯಾದಲ್ಲಿ ಕಂಪ್ಲೇಂಟ್ ಕೊಟ್ರೆ ಕಾಕಿ ಬಟ್ಟೆಯವ್ರು ಬರೋದು ಬಲ್ ಕಷ್ಟ, ಮಾರಿಷಸ್ ಅಲ್ಲಿ ನೀಲಿ ಬಟ್ಟೆಯವ್ರು ಬರೋದು ಬಲ್ ಕಷ್ಟ. ಅಂತದ್ರಲ್ಲಿ ನೀನ್ ಎಲ್ಲಿಂದನೋ ಬಂದು ನನ್ ಮಗಳ ಮಾನ ಕಾಪಾಡಿದ್ಯಾ ಅಂದ್ಮೇಲೆ ನನ್ ಭಾಗಕ್ಕೆ ನೀನೇ ಕಡೆ ಯಾ ತಿರುಪ್ತಿ ದೇವ್ರಗಳ ಹೋಲ್ಸ್ಬೇಡಿ. ಯು ಸಿ ಆಕ್ಚುಲಿ ಸರ್, ಯಾರು ಏನೇ ಪ್ರಾಬ್ಲಮ್ ಆದ್ರೂ ನಾಳೆ ಬಿಡ್ತೀನಿ. ಹಂಗಾರ ನಿಂಗ್ ಕೆಲ್ಸ ಇಲ್ಲ ಅನ್ನಂಗಾಯ್ತು ಸರ್. ಎಷ್ಟ್ ಕರೆಕ್ಟ್ ಕಂಡಿದ್ರಿ ಸರ್? ನನ್ ಕೆಲ್ಸ ಇಲ್ಲ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಹೆಂಗ್ ಗೊತ್ತಾಯ್ತು ಅಂದ್ರೆ ಕೆಲ್ಸ ಇಲ್ದಲ್ಲೇ ಇರೋ ತಾನೇ ಇಂತ ಪರೋಪಕಾರಿ ಕೆಲಸನೆಲ್ಲ ಮಾಡಕ್ ಸಿದ್ಧವಾಗಿರೋದು. ಕೆಲ್ಸ ಇರೋನಾಯ್ತು ಅಂದ್ರೆ ಹೊಡೆದಾಡ್ಕೊಳ್ಳಿ ಅಂತ ಅವ್ನ್ ಪಾಡ್ಕೊಂಡು ಓದ್ತಾ ಇರ್ತಾನೆ. ಸಿಂಪಲ್. ಕರೆಕ್ಟ್ ಕರೆಕ್ಟ್. ಹಂಗಾರ ಒತ್ತಾರನೇ ಎದ್ದು ನನ್ ಮಂತಕ್ ಬಂದ್ ನಾನು ನೋಡು. ಓಕೆ ಸರ್. ಸರ್, ನಿಮ್ ಮನೆ ಎಲ್ಲಿದೆ ಅಂತ ಹೇಳಲೇ ಇಲ್ವಲ್ಲ? ಅಯ್ಯಪ್ಪ, 16 ಜೊತೆ ಎಕ್ರಾ ತೆಗೆದು ನನ್ ತಲೆ ಮೇಲೆ ಇಟ್ಟಂಗ ಆಗೋಯ್ತಲ್ಲಪ್ಪ. ನೀನ್ ನನ್ ಬಹಳ ಇನ್ಶರ್ಟ್ ಮಾಡ್ಬಿಟ್ಟೆ. ಇನ್ಶರ್ಟ್? ಓ, ಇವ್ರು ಇಂಗ್ಲಿಷ್ ಈಗೇನಾ ಸರ್? ಅದು ಇನ್ಶರ್ಟ್ ಅಲ್ಲ, ಇನ್ಸಲ್ಟ್. ಮುಚ್ಕೋ ಬಾಯ. ಮಾರಿಷಸ್ ಆಗಿ 5,000 ಎಕರೆ ಕಬ್ಬಿನ ಗದ್ದೆ ಇಟ್ಕೊಂಡಿರೋನು ಮಳವಳ್ಳಿ ಮರಿಗೌಡ ಅಂದ್ರೆ ನಾನು ಒಬ್ನೇ ಇರೋನು. ಕೇಳಿದ್ರೆ ಈ ಲೈಟ್ ಕಂಬ ಮರ ಎಲ್ಲ ನಾನು ಅಡ್ರೆಸ್ ಕೊಡ್ತವೆ. ವಾವ್, ಹಾಗಾದ್ರೆ ನೀವೇನಾ ಮರಿ 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 ಮರಿ? ಸೆಟ್ ಅಪ್. ಗಿವ್ ಯು ರೆಸ್ಪೆಕ್ಟ್, ಟೇಕ್ ಯು ರೆಸ್ಪೆಕ್ಟ್. ನಾನು ಓನರ್, ನೀನು ಡೈವರ್. ಮೈ ಪರ್ಸನಲ್ ಸೆಕ್ರೆಟರಿ. ಸೌತ್ ಆಫ್ರಿಕಾಕ್ಕೆ ಸಕ್ಕರೆ ಕಳ್ಸಿದ್ವಲ್ಲ, ದುಡ್ಡು ಕಳ್ಸದ್ರ? ಇನ್ನೂ ಇಲ್ಲ ಸರ್. ಮತ್ತ ಅವ್ರಿಗೆ ಕಳ್ಸಕ್ಕೆ ಅಂತಾನೆ ಸಕ್ಕರೆ ಪ್ಯಾಕ್ ಮಾಡಿಟ್ಟಿದ್ಯಲ್ಲ, ನಾನೇನ್ ಗದ್ದೆಗೆ ನೀರ್ ಬಿಡಕ್ಕಿಲ್ವಾ, ಗೊಬ್ಬರ ಹಾಕಕ್ಕಿಲ್ವಾ? ಏನ್ ದುಡ್ಡು ಪುಕ್ಸಟ್ಟೆ ಬರ್ತದ? ಸರ್, ನೀವ್ ಈ ತರ ಗದ್ರದ್ರೆ ನನಗಳು ಬರುತ್ತೆ ಸರ್. ಅಯ್ಯೋ, ಒಳಬೇಡ ಕೊಡು ನನ್ ಚಿನ್ನ, ನನ್ ಬಂಗಾರ, ನನ್ ಕೋಲಾರ. ನಮಸ್ಕಾರ ಸರ್. ಓಹೋ, ಡೈವರ್ ಸಾಹೇಬ್ರಾ, ನಮಸ್ಕಾರ. ನಮಸ್ಕಾರ. ಯಾವಾಗ ಬಂದ್ರು? ಅದೇ ಸರ್, ನೀವು ಕೋಲಾರ ಗೋಲ್ಡ್ ಅಂತಿದ್ರಲ್ಲ. ನಿನ್ ನಮಸ್ಕಾರಕ್ಕಷ್ಟು ಬೆಂಕಿಕ. ನೀನ್ ಇಲ್ಲಿಗೆ ಬರೋನು ನಾನ್ ಬರ್ತಾ ಇದ್ದೀನಿ ಅಂತ ಕೆಮ್ಕೊಂಡು ಕ್ಯಾಕರ್ಸ್ಕೊಂಡು ಅಲ್ವಾ ಬರೋದು. ಇನ್ನೊಂದ್ ಕಿತ ನೀನ್ ಇಲ್ಲಿಗೆ ಬರ್ಬೇಕಾದ್ರೆ ಮೇ ಕಮಿನು ಅಂತ ಕೇಳ್ಕೊ ಬರ್ಬೇಕು. ಇನ್ನೊಂದ್ಸಲ ಹಂಗೆ ಬರಲ್ಲ ಸರ್? ನೋಡು, ಏ ಬಾಯ್ಲಿ, ನೆನ್ನೆ ನಿನ್ ಹೆಸರೇನು ನೋಡಿದ್ರೆ ನಾ ಮರ್ತ್ಬಿಟ್ಟೆ. ನಿನ್ ಹೆಸರೇನು? ನನ್ನ ಹೆಸರು ಎಲ್ಲ ಇವನ ಹೆಸರೇನು ಅಂದ್ರೆ ಮ್ಯಾ 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 ಅಂತ ಮ್ಯಾಕೆ ತರ ಅರ್ಸ್ತಾ ಇದೆಯಲ್ಲ. ಮಧುಗಿರಿ ಮುದ್ದಪ್ಪ ಸರ್. ಮಧುಗಿರಿ ಮುದ್ದಪ್ಪ? ಓಹೋ, ನನ್ನಕ್ಸ್ಕತ್ರದೆ. ನಗಬೇಡ, ನಾನು ಅವನ ಜೊತೆ ಮಾತಾಡ್ತಾ ಇದ್ದೀನಿ. ಅಂದಂಗೆ ನಿಮ್ಮ ಅಪ್ಪನ ಹೆಸರೇನು? ನಮ್ಮ ಅಪ್ಪನ ಹೆಸರು ಅಪ್ಪನ ಹೆಸರು ಕೇಳಿದ್ರೆ ಆ ಆ ಈ ಅಮ್ಮ ತನಕ ವರ್ಣಮಾಲೆ ಹೇಳ್ತಾ ಇದೆಯಲ್ಲ. ನಿಮ್ಮ ಅಪ್ಪನ ಹೆಸರೇನು? ವಾಟ್ ಈಸ್ ಯುವರ್ ಫಾದರ್ ನೇಮ್? ಅದೇ ಸರ್ ಹೇಳ್ತಾ ಇದ್ದೀನಿ. ಅದು ಕಣ್ಣೀರ್ ದಾಸ. ಶಿವ ಶಿವ, ಕಬೀರ್ ದಾಸ ಕೇಳಿದ್ದೀನಿ, ಪುರಂದರ ದಾಸ ಕೇಳಿದ್ದೀನಿ, ಕನಕದಾಸ ಕೇಳಿದ್ದೀನಿ. ಇದ್ಯಾವುದಯ್ಯ ಲೇಟೆಸ್ಟ್ ಟು ಕಣ್ಣೀರ್ ದಾಸ? ಯು ಸೆಟಪ್. ನೀನ್ ಯಾಕೆ ನಾನು ಇದರಿಂದ ಅವಾಗ ಅವಾಗ ಜ್ಞಾಪಕ ಕೇಳಿದ್ರಲ್ಲ. ಪದೇ ಪದೇ ಹಿಂಗ್ ಕೆಂಬೇಡ. ಯಾವ್ದೋ ಗೂಲ್ ರೋಗ ಐತೆ ಅಂತ ತಿಳ್ಕೊಬಿಟ್ಟಾರು. ಮಿಸ್ಟರ್ ಮುದ್ದಪ್ಪ, ಇನ್ಮೇಕಿಂತ ನಾನು ತಿಂಗಳಿಗೆ ನಿನಗೆ 2,000 ರೂಪಾಯಿ ಸಂಬಳ ಕೊಡ್ತೀನಿ. ಸರ್, ನೀವು ಮನುಷ್ಯರಲ್ಲ ಸರ್, ಮತ್ತೆ ದೇವ್ರು ಸರ್. ಸರಿಯಾಗಿ ಹೇಳಿದೆ. ಅಂದಂಗೆ ಮನೆ ಕಳಕ್ಕೆ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ಯಾ? ಸದ್ಯಕ್ಕೆ ಕಾರ್ ಡಿಕ್ಕಿಲಿ ಅನ್ಕೊಂಡಿದ್ದೀನಿ. ಅಯ್ಯೋ ಹುಚ್ಚ, ಅರಮನೆ ಅಂತ ಮನೆ ಕಟ್ಟಿವ್ನಿ. ಯಾವ್ದಾನ ಒಂದ್ ಮೂಲೆಯಲ್ಲಿ ಮುದ್ರಕೊಂಬಿಡು, ಅದಕ್ಕೆ ಒಂದೇ 1,000 ರೂಪಾಯಿ ಇಟ್ಕೊಂತೀನಿ. ಊಟಕ್ಕೆ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ಯಾ? ನನಗೆ ಈ ಊರಲ್ಲಿ ಯಾರು ಗತಿ ಇದಾರೆ? ನಾನಿಲ್ವಾ? ಚಿಂತೆ ಬಿಟ್ಬಿಡು. ಹೊಟ್ಟೆ ತುಂಬಾ ಉಣ್ಣು, ತಿನ್ನು, ನೀರ್ ಕುಡಿ, ಅದಕ್ಕೊಂದೇ 1,000 ರೂಪಾಯಿ ಇಟ್ಕೊಂಡ್ಬಿಡ್ತೀನಿ. ಹಾಗಾದ್ರೆ ನೀವು ನನಗೆ ಸಂಬಳನೇ ಕೊಡಲ್ಲ. ಗುಡ್ ಮಾರ್ನಿಂಗ್ ಸರ್. ಅಲ್ರೋ ತಿರ್ಬೋಕಿ ನನ್ನ ಮಕ್ಳ, ಮ್ಯಾನೇಜರ್ಗಳಾಗಿ ನೀವೇ ಇಷ್ಟು ಲೇಟ್ ಆಗಿ ಬಂದ್ರೆ ಕೆಲಸದವ್ರು ಇನ್ನೆಷ್ಟು ಲೇಟ್ ಆಗಿ ಬರಬೇಡ. ಕನ್ನಡದಲ್ಲಿ ಒಂದ್ ಗಾದಿ ಮಾತೈತೆ ಕೇಳಿದ್ರ? ಮೇಷ್ಟ್ರು ನಿಂತ್ಕಂಡ್ ಮಾಡಿದ್ರೆ ಹುಡುಗರು ಕುಣಿದಾಡ್ಕಂಡ್ ಮಾಡ್ತಾವಂತೆ. ಏನ ಸರ್? ಒಂದವ ನೀವ್ ಭಯಂಗಿದ್ದೆ ಹೊಲಕ್ಕ ಬೈರಿ ಕಂಡವ್ ಮುಂದೆ ಬೈಬಾದೆ. ಹಾಳಾಗೋಲಿ ಬಿಡು. ಏಯ್, ಇವನ್ ಯಾರು ಅಂತ ತಿಳ್ಕೊಂಡಿದ್ರ? ನನ್ ಪರ್ಸನಲ್ ಡ್ರೈವರು ಮಧುಗಿರಿ ಮುದ್ದಪ್ಪ. ಡ್ರೈವರು ಯಾವಾಗ್ನಿಂದ? ನಾನ್ ಮಡಿಕಂಡಾಗ್ಲಿಂದ. ಇನ್ಮೇಕಿಂದ ನೀವು ನನಗೆ ಎಷ್ಟು ಇರೆಸ್ಪೆಕ್ಟ್ ಕೊಡ್ತಿರೋ ಅವನಿಗೂ ಅಷ್ಟೇ ಇರೆಸ್ಪೆಕ್ಟ್ ಕೊಡ್ಬೇಕು. ಸರ್, ಅದು ಇರೆಸ್ಪೆಕ್ಟ್ ಅಲ್ಲ, ರೆಸ್ಪೆಕ್ಟ್. ಇನ್ಮೇಕಿಂದ ನೀನ್ ಕೇಳಿಸ್ಕೋಬೇಕಾರೆ ನೆಟ್ ಕೇಳಿಸ್ಕೊಳ್ಳೋದು ಕತ್ಕಳೆಯ. ಓಕೆ ಸರ್. ಅಡ, ಇವನ್ 10 ಲೀಟರ್ ಪೆಟ್ರೋಲ್ ದುಡ್ಡು ಕೊಡು.
ನೀನು ಬ್ಯಾಂಕ್ ಇಂದ ಬರ್ಬೇಕಾದ್ರೆ ರಸೀದಿ ತಗೊಂಬಂದ್ ನನ್ ಕೈಗೆ ಕೊಡ್ಬೇಕು. ಸರ್ ಅದು ಪೆಟ್ರೋಲ್ ಬಂಕ್ ಅಲ್ಲ? ಈಗ ನೀನ್ ನನಗ್ ಸರಿಯಾಗಿ ಅಡ್ಜಸ್ಟ್ ಆದೆ. ನೋಡ್ದಾ? ಚಿಲ್ಕು, ನಡಿ ನಿಂತ ಸಾನೆ ಡಿಸ್ಕಸ್ ಮಾಡೋದೈತೆ. ಸರ್ ಅದು ಏನ್ ನಿಂದು? ಏನಿಲ್ಲ ಸರ್, ನೀವು ಪರ್ಸನಲ್ ಆಗಿ ಡಿಸ್ಕಸ್ ಮಾಡ್ಕೊಳ್ಳಿ ಸರ್. ಗುಡ್ ಲಕ್. ಮಂಜುಳ ಮಂಗಳ ಎಷ್ಟ್ ಕೊಡೋದು? 300. ತಗೊಳ್ಳಿ. ಹಲೋ ಬ್ರದರ್. ಹಲೋ. ಏಯ್ ನನ್ ಮಗನೇ, ನೀನ್ಯಾಕೆ ಬರಕ್ ಹೋದೆ? ನೀನ್ ಯಾರಾದ್ರೂ ನನ್ ಜೊತೆ ನೋಡ್ಬಿಟ್ರೆ ನನ್ ಕೆಲ್ಸ ಹೋಗುತ್ತೆ. ಬಿಡ ಬಿಡ. ಮೊದಲು ಇಲ್ಲಿಂದ ಹೋಗು. ಆಹಾ, ಇದೆಂತ ಲೋಕವಯ್ಯ, ಎಂತ ಕಲಿಯುಗವಯ್ಯ ಅಲ್ವೋ? ನೀನ್ ಇವತ್ತಿಲ್ಲಿ ಡ್ರೈವರ್ ಆಗಿದ್ಯಾ ಅಂದ್ರೆ ನಾನ್ ನಿನ್ ಕೊಟ್ಟ ಕಿಡ್ನಾಪ್ ಪ್ಲಾನ್ ತಾನೆ ತೆಗೆದು ಬಿಟ್ಟ ಅಂದ್ರೆ ಹಾಗಂತ ಈ ಮನೆಗೆ ಮಹಾರಾಜನಾಗ ಮಾಡಕ್ಕಾಗುತ್ತೆ? ಅಂತ ದುರಾಸೆ ನನಗಿಲ್ಲ ಕಣ. ನೀನ್ ಡ್ರೈವರ್ ಆಗಿದ್ಯಲ್ಲ, ನನ್ನ ಕ್ಲೀನರ್ ಆಗಿ ಇಟ್ಕೊಳ್ಳೋ. ಲೂಸು, ನಾನು ಓಡ್ತಾ ಇರೋದು ಕಾರು, ಲಾರಿ ಅಲ್ಲ. ಕಾರ್ಗೆ ಯಾರಾದ್ರೂ ಕ್ಲೀನರ್ ಇಟ್ಕೋತಾರ? ಯಾಕೆ ಇಟ್ಕೋಬಾರ್ದು? ಕಾರ್ ಕ್ಲೀನರ್ ಇಟ್ಕೋಬಾರ್ದು ಅಂತ ಯಾವ ಗವರ್ಮೆಂಟ್ ಹೇಳಿದೆ, ಯಾವ ಕಾನೂನು ಹೇಳಿದೆ? ಓ ಗಾಡ್. ತಲೆನೋವ್ತಾ ಇದೆಯಾ? ಅನಸಿನ್ ಕೊಡ್ಲಾ? ಇಲ್ಲ, ಹೊಟ್ಟೆ ನೋಯ್ತಾ ಇದೆ, ಬರಗಂತ ಕೊಡು. ನೋಡು ಬ್ರದರ್, ಯಾಕೆ ಹೀಗೆ ಮಾಡಬಾರ್ದು? ಹೆಂಗೆ? ನಿಮ್ ಯಜಮಾನ್ ಹತ್ರ ಹೋಗ್ಬಿಟ್ಟು ಇವನ್ನ ಕ್ಲೀನರ್ ಆಗಿ ಇಟ್ಕೊಂಡ್ರೆ ನನ್ನ ಕಾರ್ ತೆಗೆಯೋದು, ಇಲ್ಲ ಅಂದ್ರೆ ತೆಗೆಯಲ್ಲ ಅಂತ ಸ್ಟ್ರೈಕ್ ಮಾಡ್ಬಿಡು. ಅಮ್ಮ, ಯಾರ ಹತ್ರ ಏನ್ ಮಾತಾಡ್ಬೇಕು ಅಂತ ಅರ್ಥನೇ ಇಲ್ಲ ನಿನಗೆ. ಒಂದ್ ವೇಳೆ ಅವ್ರು ನಿನ್ ಕೆಲ್ಸಕ್ಕೆ ಸೇರಿಸ್ಕೊಂಡ್ರು, ನಾನ್ ಮಾತ್ರ ನಿನ್ ಕೆಲ್ಸಕ್ಕೆ ಸೇರಿಸ್ಕೊಳ್ಳ. ಮೊದಲೇ ಫೋಟೋ ನಿನ್ ಮಗ ನೀನು. ಯಜಮಾನ್ರು ಗೊತ್ತಿದೆ, ಕಾರಿನ ಪಾರ್ಟ್ಸ್ ಬಿಚ್ಚಿ ಮಾರ್ಬಿಡ್ತೀನಿ. ಛೇ ಛೇ ಛೇ, ನಾನಂತ ಚಿಲ್ಲರೆ ಕೆಲಸ ಎಲ್ಲ ಮಾಡಲ್ಲ. ಮಾರೋದು ಅಂತ ಡಿಸೈಡ್ ಮಾಡಿದ್ರೆ ಕಾರ್ನೇ ತಗೊಂಡು ಮಾರ್ಬಿಡ್ತೀನಿ. ಲೋ ನಿನ್ ಜನ್ಮ ನಕ್ಷತ್ರದ ಕೊಡ್ಬಿಡು, ಫ್ರೇಮ್ ಹಾಕಿ ನಾ ತಗೋತೀನಿ. ಮೊದ್ಲು ಮನೆ ಹುಡುಕು, ಆಮೇಲೆ ಕೊಡ್ತೀನಿ. ದೊಡ್ಡ ಜೋಕು. ನೋಡು ಪ್ಲೀಸ್, ನಾ ಒಂದ್ ಕಡೆ ಡೀಸೆಂಟ್ ಆಗಿ ಕೆಲಸ ಮಾಡ್ತಿದ್ದೀನಿ, ಅದಕ್ಕೆ ನೀನು ಕಲಾಕ್ಬೇಡ. ಹಾಗಂತ್ಯಾ? ಸರಿ, ಕಾಸು ಕೊಡು. ಕಾಸ ಯಾಕೆ? ಕೆಲಸನೂ ಕೊಡ್ಸಲ್ಲ ಅಂತ್ಯಾ? ಪಾಕೆಟ್ ಮನೆಗೆ ಏನ್ ಮಾಡ್ಲಿ ನಾನು? ಕರ್ಮ. ಅಯ್ಯೋ, ಕಾಸಪ್ಪ ಕೇಳಿದ್ ನಾನು. ಅಲ್ಲೇ ಇದೆ ತಗೊಳ. ಓಹ್, ಪಾಕೆಟ್ ಇಟ್ಟಿದ್ಯಾ? now right